ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ನಶಿಸಿ ಹೋಗುತ್ತಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು, ದೆಹಲಿ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಘಟನೆ ಪಾಕಿಸ್ತಾನದ ನಂಟು ಹೊಂದಿರುವ ಬಗ್ಗೆ ಭಯೋತ್ಪಾದಕರಿದ್ದು ಇದು ಖಂಡಿಸಬೇಕಿದೆ. ಕಾಂಗ್ರೆಸ್ ಸಚಿವರಾದ ಪ್ರಿಯಾಂಕ ಖರ್ಗೆ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಸೇರಿದಂತೆ ಎಲ್ಲರೂ ಸಹ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಆಡಳಿತದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ. ಅವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ದು, ಪ್ರಧಾನಮಂತ್ರಿಗಳ ರಾಜೀನಾಮೆಗೂ ಕೂಡ ಆಗ್ರಹಿಸಿದ್ದಾರೆ. ಇನ್ನು ಭಯೋತ್ಪಾದಕರಾದ ಡಾಕ್ಟರ್ ಒಮರ್ ಮೊಹಮ್ಮದ್ ಶಾಹಿದ್ ಮತ್ತು ಡಾಕ್ಟರ್ ಜಮೀಲ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಪ್ರೀತಿ ವಿಶ್ವಾಸ ತೋರುತ್ತಿದೆ. ಉಗ್ರ ಚಟುವಟಿಕೆ ಮಾಡಿದವರನ್ನ ಗಲ್ಲಿಗೇರಿಸಿ ಎಂದು ಹೇಳಬೇಕಿತ್ತು. ಆದರೆ ದೇಶದ ಗೃಹ ಮಂತ್ರಿ ಪ್ರಧಾನಿಗಳ ಬಗ್ಗೆ ಆರೋಪ ಮಾಡುತ್ತಿದ್ದಾರೆ. ಉಗ್ರರ ಪರ ಪ್ರೀತಿ ವಿಶ್ವಾಸದಿಂದ ಮಾತನಾಡುವ ನಿಮ್ಮ ಬೆಂಬಲ ಉಗ್ರರಿಗೂ ಪಾಕಿಸ್ತಾನಕ್ಕೂ ಎಂದು ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕಿದೆ. ಇದನ್ನು ಬಿಟ್ಟು ಗೃಹ ಮಂತ್ರಿ, ಪ್ರಧಾನಿ ಮತ್ತು ಚುನಾವಣೆ ಆಯೋಗದ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ. ಇನ್ನು 130 ವರ್ಷ ಹಳೆಯ ಕಾಂಗ್ರೆಸ್ ಸರ್ಕಾರ ನಶಿಸಿ ಹೋಗುತ್ತಿದ್ದು, ದೇಶದ ಜನ ಕಾಂಗ್ರೆಸ್ನ ತಿರಸ್ಕಾರ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ 136 ಮತ್ತು ತೆಲಂಗಾಣದಲ್ಲಿ ಗೆದ್ದಿದ್ದಾರೆ. ಈ ಹೀನ ಮನಸ್ಥಿತಿ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಎಂದು ಗೋವಿಂದ ಕಾರಜೋಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಜನರನ್ನು ಪ್ರಚೋದನೆ ಮಾಡುತ್ತಿದ್ದಾರೆ. ಅಶಾಂತಿ ಉಂಟು ಮಾಡುವ ಹೀನ ಮನಸ್ಥಿತಿ ಕಾಂಗ್ರೆಸ್ನವರದಾಗಿದೆ. ಇದನ್ನು ನಾನು ಖಂಡಿಸುತ್ತೇನೆ. ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿದವರು ನಿಮ್ಮ ಅಣ್ಣ ತಮ್ಮಂದಿರ, ಅವರ ಬಗ್ಗೆ ಸ್ಪಷ್ಟನೆ ಮಾಡಿ ಎಂದು ಕಾಂಗ್ರೆಸ್ಗೆ ಗೋವಿಂದ ಕಾರಜೋಳ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಉಮರ್ ಮೊಹಮ್ಮದ್ ಶಾಹಿದ್ ಜಮೀರ್ ಬಗ್ಗೆ ಕಠೋರ ಶಬ್ದಗಳಿಂದ ಹೇಳಬೇಕಿತ್ತು. ಇನ್ನು ಈ ಒಂದು ಹೀನ ಮನಸ್ಥಿತಿಯನ್ನು ನಾನು ಖಂಡಿಸುತ್ತೇನೆ ಎಂದು ಕಾಂಗ್ರೆಸ್ನ ವಿರುದ್ಧ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಡಾಕ್ಟರ್ ಒಮರ್ ಮೊಹಮ್ಮದ್ ಯಾರು, ಡಾಕ್ಟರ್ ಶಾಹಿನ್ ಯಾರು, ಡಾಕ್ಟರ್ ಜಮೀಲ್ ಯಾರು ಮತ್ತು ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೂ ಅನೇಕ ಟೆರರಿಸ್ಟ್ ಏನಿದ್ದಾರೆ, ಅವರು ಯಾರು? ಅವರು ಪಾಕಿಸ್ತಾನದ ಪ್ರಜೆಗಳ ಅಲ್ಲ, ಈ ದೇಶದ ಪ್ರಜೆಗಳು. ಈ ದೇಶದ ಪ್ರಜೆಗಳು ಈ ದೇಶದ ಅನ್ನ ಉಂಡು ಬೆಳೆದು ದೇಶದ್ರೋಹಿ ಕೆಲಸ ಮಾಡಿದಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಏನೂ ಹೇಳಿಲ್ಲ. ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅವ್ರ ಬಗ್ಗೆ ಒಂದು ಶಬ್ದನೂ ಮಾತಾಡಿಲ್ಲ ನೀವು. ಅವ್ರನ್ನ ಉಗ್ರ ಚಟುವಟಿಕೆ ಮಾಡಿದಂಥವ್ರನ್ನ ಗಲ್ಲಿಗೇರಿಸಿ ಅಂತ ಹೇಳಬೇಕಾಗಿ, ಜೈಲಿಗೆ ಹಾಕಿ ಅಂತ ಹೇಳಬೇಕಾಗಿ, ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ತಗೊಳ್ಳಿ, ಬಿಡಬೇಡ್ರಿ ಅಂತ ಹೇಳಬೇಕಾಗಿ. ಅದರ ಬದಲಾಗಿ ದೇಶದ ಪ್ರಧಾನಮಂತ್ರಿ, ದೇಶದ ಗೃಹ ಮಂತ್ರಿ ಬಗ್ಗೆ ಆರೋಪ ಮಾಡ್ತೀರಿ. ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿ ಪಾಕಿಸ್ತಾನ ನಂಟು ಹೊಂದಿರತಕ್ಕಂಥವ್ರನ್ನ ಪ್ರೀತಿಯಿಂದ ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಹಾಗಾದ್ರೆ ನಿಮ್ಮ ಬೆಂಬಲ ಉಗ್ರರಿಗೋ ಪಾಕಿಸ್ತಾನಕ್ಕೋ ಸ್ಪಷ್ಟಪಡಿಸ್ಬೇಕು. ವಿನಾಕಾರಣ ದೇಶದ ಪ್ರಧಾನಮಂತ್ರಿ ಬಗ್ಗೆ ಆರೋಪ ಮಾಡೋದು, ಗೃಹ ಮಂತ್ರಿ ಬಗ್ಗೆ ಆರೋಪ ಮಾಡೋದು, ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು, ಇಂಥ ಹೀನ ಕೃತ್ಯಗಳನ್ನ ಬಿಡಿ, ಒಳ್ಳೇದಾಗೋದಿಲ್ಲ. ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ. ಅದಕ್ಕಾಗಿಯೇ ಕಾಂಗ್ರೆಸ್ಸು 130 ವರ್ಷದ ಹಳೆ ಪಾರ್ಟಿ ನಶಿಸಿ ಹೋಗ್ತಾ ಇದೆ. ಅರ್ಥ ಮಾಡಿಕೊಳ್ಳಿ. ದೇಶದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಈ ಹೀನ ಮನಸ್ಥಿತಿ ಏನದಲ್ಲ, ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಹೇಳುವಂಥ ಕಾಲ ದೂರಿಲ್ಲ. ನೀವು ಜನರಿಗೆ ತಪ್ಪು ದಾರಿಗಳಿತಾ ಇದ್ದೀರಿ, ಜನರ ಪ್ರಚೋದನೆ ಮಾಡ್ತಾ ಇದ್ದೀರಿ. ನಿಮಗೆ ದೇಶದಲ್ಲಿ ಶಾಂತಿ, ಅಭಿವೃದ್ಧಿ ಯಾವುದೂ ಬೇಕಾಗಿಲ್ಲ. ನಮ್ಮ ನೆರೆಹೊರೆ ದೇಶಗಳಲ್ಲಿ ಇವತ್ತೇನು ಜನ ದಂಗೆ ಎದ್ದಿದ್ದಾರೆ, ಆ ರೀತಿ ದಂಗೆ ಎದ್ದು ಅಶಾಂತಿ ಉಂಟು ಮಾಡುವಂಥ ಹೀನ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗೆದ. ಇದನ್ನು ನಾನು ಖಂಡಿಸ್ತೇನೆ. ಅವ್ರು ಕೂಡಲೇ ಹೇಳಬೇಕು, ಈ ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿದವ್ರು ನಿಮ್ಮ ಅಣ್ಣತಮ್ಮರ, ಅವ್ರ ಬಗ್ಗೆ ನೀವು ಸ್ಪಷ್ಟತೆ ಮಾಡಿ. ಈ ಟೆರರಿಸ್ಟ್ ಆ್ಯಕ್ಟಿವಿಟಿದಲ್ಲಿ ಭಾಗದವರು ಉಮರ್ ಮೊಹಮ್ಮದ್ ಶಾಹಿದ್ ಜಮೀರ್ ಯಾರು? ಇವರು ಕಾಂಗ್ರೆಸ್ನ ಮನೆ ಮಕ್ಕಳ. ಯಾಕೆ ಅವ್ರ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಿದ್ರು? ಹೇಳಬೇಕಾಗಿತ್ತು ಅವ್ರ ಬಗ್ಗೆ ಕಠೋರ ಶಬ್ದದಲ್ಲಿ. ಅದಕ್ಕೆ ನಾನು ಈ ಸಂದರ್ಭದೊಳಗೆ ಕಾಂಗ್ರೆಸ್ ಕೆಲವು ನಾಯಕರ ಹೀನ ಮನಸ್ಥಿತಿಯನ್ನು ಖಂಡಿಸ್ತೇನೆ.